ಆಫ್ಲೈನ್ ಕ್ರೋಶಾ ಕುಚ್ಚು ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಈ ಒಂದು ಕೋರ್ಸಲ್ಲಿ ಕಂಪ್ಲೀಟ್ 2 ಅವರ್ಸು ನಿಮ್ಮ ಮುಂದೆನೇ ಕೂತ್ಕೊಂಡು ನೀವು ಮಾಡೋ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಐಡೆಂಟಿಫೈ ಮಾಡಿ ಅದನ್ನು ಅಲ್ಲೇ ಸರಿಪಡಿಸಿ ನಿಮಗೆ ಯಾವ ರೀತಿ ಹಾಕಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನು ಈ ಕೋರ್ಸಸ್ಸಲ್ಲಿ 5 ಬೇಸಿಕ್ ಕ್ರೋಶಾ ವರ್ಕ್ ಹಾಗೆ 25 ಕ್ರೋಶಾ ಡಿಸೈನ್ಸ್ಗಳನ್ನ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟು ಅದನ್ನು ಒಂದು ಫೈಲ್ನ ಸಹ ಮಾಡಿಸ್ತೀನಿ. ಇದ್ರ ಜೊತೆಗೆ 5ರಿಂದ 6 ಸೀರೆಗಳಿಗೆ ಕ್ಲಾಸಲ್ಲೇ ಯಾವ ರೀತಿ ಸ್ಟಾರ್ಟ್ ಮತ್ತು ಹೆಂಡಿಂಗ್ನ ಮಾಡಬೇಕು, ಯಾವ ರೀತಿ ಫಿನಿಶಿಂಗ್ ಕೊಡಬೇಕು, ಹಾಗೆ ಟ್ಯಾಸಲ್ಸ್ಗಳನ್ನ ಎಷ್ಟು ಲೆವೆಲಲ್ಲಿ ಕಟ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನೂ ಸಹ ತಿಳಿಸ್ಕೊಡ್ತೀನಿ. ಈ 25 ಡಿಸೈನ್ಸ್ಗಳು ಸಿಂಪಲ್ ಕ್ರೋಶಾ ವರ್ಕಿಂದ ಹಿಡಿದು ಬ್ರೈಡಲ್ ಕ್ರೋಶಾ ವರ್ಕ್ ತನಕನೂ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಈ ಒಂದು ಕೋರ್ಸಲ್ಲಿ ಟ್ರೆಂಡಿಂಗಲ್ಲಿ ನಡೀತಾ ಇರೋ ಅಂಥ ಟ್ಯಾಸಲ್ಸ್ಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಜುಮ್ಕಾ ಡಿಸೈನ್ ಆರ್ ಟೆಂಪಲ್ ಡಿಸೈನ್. ಹಾಗೆ ಕೋರ್ಸಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವೇ ಆರ್ಡರ್ಸ್ನ ಸಹ ಕೊಡ್ತೀವಿ. ನಮಗೆ ಏನೂ ಗೊತ್ತಿಲ್ಲ, ಕ್ರೋಶಾ ಯಾವ ರೀತಿ ಇಟ್ಕೊಬೇಕು ಅನ್ನೋದು ಸಹ ಗೊತ್ತಿಲ್ಲ ಅನ್ನೋರು ಸಹ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಿ ಅವರು ಒಂದು 2 to 3 ಮಂತ್ಸ್ ಒಳಗಡೆ ಅವರು 100% ರಿಸಲ್ಟ್ನ ಪಡ್ಕೊಬೋದು. ಇವಾಗ ನಾನು ತೋರಿಸ್ತಿರೋ ಸ್ಟೂಡೆಂಟ್ ಬಂದು ಇದು ಅವ್ರದ್ದು ಫಸ್ಟ್ ಡೇ ಕ್ಲಾಸ್ ಆಗಿರುತ್ತೆ. ಅವ್ರಿಗೆ ಕ್ರೋಶಾ ಅನ್ನೋದನ್ನ ಯಾವ ರೀತಿ ಇಟ್ಕೊಬೇಕು ಅನ್ನೋದು ಸಹ ಗೊತ್ತಿರಲಿಲ್ಲ. ಸೊ 1 ಅವರ್ ಅವ್ರಿಗೆ ಕಂಪ್ಲೀಟಾಗಿ ಟೀಚ್ ಮಾಡಿ ಅವ್ರ ಮುಂದೆನೇ ಕೂತ್ಕೊಂಡು ಹೇಳ್ಕೊಟ್ಟಿದ್ದಕ್ಕೆ ಅವರು ವಿತ್ ನೀಟ್ ಫಿನಿಶಿಂಗಲ್ಲಿ ಮಾಡಿದ್ರು. ಅದು ಯಾವ ರೀತಿ ಮಾಡಿದ್ರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ಚಾಮರಾಜನಗರ ಇನ್ ಅರೌಂಡ್ ಯಾರೇ ಇದ್ರೂ ಈ ಒಂದು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಫೀಸ್ ಬಗ್ಗೆ ವಿಚಾರಿಸಬೇಕು ಅಂದರೆ ನನಗೆ ಡೈರೆಕ್ಟ್ DM ಮಾಡಿ ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.